ಮನೆಯಲ್ಲಿ ಅರ್ಧ ಕೆ ಜಿಗಿನ್ನ ಜಾಸ್ತಿನೇ ಮಿಲ್ಕ್ ಪೌಡರ್ ಇತ್ತು. ಅದರಿಂದ ಸ್ವೀಟ್ ಮಾಡಿದ್ರೆ ಅಷ್ಟಾಗಿ ಯಾರು ಇಷ್ಟಪಟ್ಟು ತಿನ್ನಲ್ಲ ಅಂತ ಮಸಾಲ ಪನ್ನೀರ್ ಮಾಡೋಣ ಅಂತ ಒಂದು ದೊಡ್ಡ ಬೌಲ್ಗೆ ಮಿಲ್ಕ್ ಪೌಡರ್ ಹಾಗೆ ಬೆಚ್ಚಗಿರೋ ಬಿಸಿ ನೀರನ್ನು ಸೇರಿಸ್ಕೊಂಡು ಗಂಟಿಲ್ದಾಗೆ ನೀಟಾಗಿ ಮಿಕ್ಸ್ ಮಾಡಿ ನಂತರ ಸ್ಟವ್ ಹಚ್ಚಿ ಅದನ್ನ ಕಾಯ್ಲಿಕ್ಕೆ ಅಂತ ಇಟ್ಕೊತೀನಿ. ಇದು ಮಸಾಲ ಪನ್ನೀರ್ ಆಗಿರೋದ್ರಿಂದ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು ಉಡ್ಸೋದಕ್ಕೆ ಅಂತ ಒಂದು ನಿಂಬೆ ಹಣ್ಣಿನ ರಸ, ಅದಕ್ಕೆ ಹುಳಿ ಮೊಸರು, ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಾಲು ಕುದಿತಾ ಬರ್ತಿದೆ. ಇವಾಗ ಇದಕ್ಕೆ ಪುಡಿ ಮಾಡಿರುವಂತ ಮೆಣಸು ಹಾಗೆ ಜೀರಿಗೆ, ಚಿಲ್ಲಿ ಫ್ಲೇಕ್ಸ್, ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಿಂಬೆಹಣ್ಣು ಮೊಸರಿನ ಮಿಕ್ಸ್ಚರ್ನ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು. ಇವಾಗ ಲೈಟಾಗಿ ಪನ್ನೀರ್ ರೆಡಿ ಆಗ್ತಾ ಇದೆ. ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ರೆ ನೀರು ಸಪ್ರೇಟು ಪನ್ನೀರ್ ಸಪ್ರೇಟ್ ಆಗಿರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಈಗ ಚೆನ್ನಾಗಿ ಹಾಲೆಲ್ಲ ಒಡ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ಳಿ. ಇನ್ನೂ ಹೊಡಿಲಿಲ್ಲ ಅಂದ್ರೆ ಸ್ವಲ್ಪ ವೆನಿಗರ್ ಹಾಕೊಂಡು ಹಾಲನ್ನ ಚೆನ್ನಾಗಿ ಒಡಿಸ್ಕೋಬೇಕು. ಹೊಡೆದಿರೋ ಅಂತ ಹಾಲನ್ನ ಸ್ಟ್ರೈನರ್ಗೆ ಹಾಕೊಂಡು ಚೆನ್ನಾಗಿ ನೀರ್ನೆಲ್ಲ ಶೋಧಿಸ್ಕೊಂಡು ಒಂದು 2 ಸಲ ಚೆನ್ನಾಗಿ ತೊಳ್ಕೋಬೇಕು. ಯಾಕಂದ್ರೆ ನಿಂಬೆ ಹಣ್ಣು ಹಾಕಿರ್ತೀವಲ್ವಾ, ಅದಕ್ಕೆ. ಆನಂತರ ಅದನ್ನ ಒಂದು ಬಟ್ಟೆಗೆ ಟೈಟ್ ಆಗಿ ಕಟ್ಟಿ ಅದ್ರ ಮೇಲೆ ಒಂದು ಭಾರವಾಗಿರೋ ವಸ್ತುನ ಇಟ್ಟು ಅದರಲ್ಲಿರೋ ನೀರೆಲ್ಲ ಕಂಪ್ಲೀಟ್ ಆಗಿ ಹೋಗ್ಬೇಕು. ಅಲ್ಲಿವರೆಗೂ ಅದನ್ನ ಹಾಗೆ ಬಿಟ್ಬಿಡ್ಬೇಕು. 4 ರಿಂದ 5 ಗಂಟೆ ನೀವು ಈ ರೀತಿ ಮಾಡಿದ್ರೆ ಅದರಲ್ಲಿರೋ ನೀರೆಲ್ಲ ಕಂಪ್ಲೀಟ್ ಆಗಿ ಹೋಗಿ ನಿಮಗೆ ಪೀಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೀರು ಹೋಗ್ಲಿಲ್ಲ ಅಂದ್ರೆ ಪೀಸ್ ಅಷ್ಟು ಚೆನ್ನಾಗಿ ಬರಲ್ಲ, ಪನ್ನೀರ್ ಎಲ್ಲ ಪುಡಿ ಆಗ್ಬಿಡುತ್ತೆ. ಇವಾಗ ನೋಡ್ತಾ ಇದ್ರಲ್ಲ ಪೀಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ನೀವು ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿ ನಿಮ್ಗೆ ಯಾವಾಗ ಬೇಕು ಅವಾಗ ಬಳಸ್ಕೋಬಹುದು.